ನನ್ನ ಜೀವಮಾನದಲ್ಲಿ ನಾನು ಯಾವುದೇ ಬಣದ ನಾಯಕನಲ್ಲ. ನನ್ನ ಜೀವನದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ 140 ಶಾಸಕರ ಅಧ್ಯಕ್ಷ. ನನ್ನ ಜೀವಮಾನದಲ್ಲೇ ನಾನು ಯಾವ ಬಣದ ನಾಯಕನೂ ಅಲ್ಲ, ಯಾವುದೇ ರೀತಿ ಗುಂಪುಗಾರಿಕೆ ಮಾಡೋನಲ್ಲ. ನಾನು 140 ಶಾಸಕರ ಅಧ್ಯಕ್ಷ. ಸಿಎಂ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದೇನೆ. ಅದಕ್ಕೆ ಈಗಲೂ ಕೂಡ ನಾವು ಬದ್ಧರಾಗಿದ್ದೀವಿ. ಸಿಎಂ ಸಂಪುಟ ಪುನಾರಚನೆ ಮಾಡ್ತೇನೆ ಅಂದಿದ್ದಾರೆ. ಸಚಿವಾಕಾಂಕ್ಷಿಗಳು ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ ಅಂತ ಪ್ರತಿಯೊಬ್ಬ ಶಾಸಕರು ಅಹವಾಲು ಹೇಳ್ಕೊಳ್ಬಹುದು. ದೆಹಲಿ ನಾಯಕರನ್ನ ಭೇಟಿ ಮಾಡುವ ಹಕ್ಕು ಅವರಿಗೂ ಕೂಡ ಇದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನಂತ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ. ಇದು ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140 MLAs are my MLAs. Honorable Chief Minister decided he will reshuffle the government. He will reshuffle the government and cabinet. ನನ್ನಂತ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ. ಇದು ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140 MLAs are my MLAs. Honorable Chief Minister decided he will reshuffle the government. He will reshuffle the government and cabinet. ನನ್ನಂತ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ. ಇದು ನನಗೆ 140 ಜನನು ಇಂಪಾರ್ಟೆಂಟ್. ನಾನು ಯಾವ ಗುಂಪು ಕರ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ನಾಟ್ ದೇರ್ ಇನ್ ಮೈ ಬ್ಲಡ್. ಆಲ್ 140. ಇನ್ನು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಎಂಬ ಸಿದ್ದರಾಮಯ್ಯನವರ ಹೇಳಿಕೆ ವಿಚಾರಕ್ಕೂ ಡಿಸಿಎಂ ಪ್ರತಿಕ್ರಿಯೆ ಕೊಟ್ಟರು. ಸಿಎಂಗೆ ನಾನು ಶುಭಾಶಯ ಹೇಳ್ತೀನಿ, ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಶ್ ಮಾಡಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೇಳಿರುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಈಗ ವಿಶ್ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ. All meetings are going on last 1.5 years. Don't make more meetings. I'm not aware of this event is going on. They wanted to make it PCC president, 4-5 deputy CMs. All meetings are going on last 1.5 years. Don't make more meetings. I'm not aware of this event is going on. They wanted to make it PCC president, 4-5 deputy CMs. All meetings are going on last 1.5 years. Don't make more meetings. I'm not aware. ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ ಅವ್ರು ಮಾತಾಡಿದಾರ? ಏನು ಮಾಡೋಕ್ಕಾಗಲ್ಲ. ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು, ಈಗಲೂ ಹೋಗಿದ್ದಾರೆ. ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಹೌದು, ಈಗಲೂ ಮಾತು ತಪ್ಪಲ್ಲ. ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು. ಹೌದು, ಯಾವ್ದು ನೀನ್ ಯಾಕೆ ಕೇಳ್ತಾ ಇದ್ದೀನಿ? ಹೌದು, ನಾನೇ ಮುಂದುವರಿತೀನಿ.
ಬಜೆಟ್ನು ನಾನೇ ಮಂಡಿಸ್ತೀನಿ. ಸರ್ ಖರ್ಗೆ ಅವ್ರ ಭೇಟಿ ಮಾಡ್ತೀರಾ ಸರ್? ಸರ್ ನೀವು ಖರ್ಗೆ ಅವ್ರನ್ನ ಭೇಟಿಗೆ ಅವಕಾಶ ಕೇಳಿದ್ದೀರಾ ಸರ್? ಯಾರು? ನೀವು ಖರ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದೀರಾ? ಖರ್ಗೆ ಅವರು ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ. ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಹೈಕಮಾಂಡ್ನವರು ಹೇಳಿದಾರಾ? ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಶಾಸಕರು ಹೇಳಿದ್ರಿಂದ ಗೊಂದಲ ಆಗುತ್ತೆ ಅಂತ ಶಾಸಕರುಗಳು ಒಂದೊಂದು ಮಾತು ಹೇಳಿದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್. ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗ್ಬೇಕು. ಶಾಸಕರು ಭದ್ರ ಆಗ್ಬೇಕು, ಮಂತ್ರಿಗಳು ಭದ್ರ ಆಗ್ಬೇಕು, ನಾನು ಭದ್ರ ಆಗ್ಬೇಕು, ಡೆಪ್ಟಿ ಚೀಫ್. ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು. By Deputy CM, all meetings are going on. Last 2.5 years, there is nothing new. They make more meetings. I am not aware of this event going on. They wanted to make it PCC president. There were 4-5 Deputy CMs. All meetings are going on. Last 2.5 years, there is nothing new. They make more meetings. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಒಂದ್ ಕಡೆ ನೋಡಿದ್ರೆ ಸಿದ್ದರಾಮಯ್ಯನವರು ನಾನೇ ಸಿಎಂ ಆಗಿ ಕಂಟಿನ್ಯೂ ಆಗ್ತೀನಿ ಅಂತಾರೆ, ಮತ್ತೊಂದ್ ಕಡೆ DCM DK ಶಿವಕುಮಾರ್ ಅವರಿಗೆ ವಿಶ್ ಮಾಡ್ತಿದ್ದಾರೆ, ಓಕೆ ಆಲ್ ದಿ ಬೆಸ್ಟ್ ಅವರಿಗೆ ಅಂತೇಳಿ. ಏನ್ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲಿ? ಅಧಿಕಾರ ಬದಲಾವಣೆ ಆಗುತ್ತಾ ಆಗಲ್ವಾ? ಹೈಕಮಾಂಡ್ ಏನ್ ಹೇಳುತ್ತೆ? ಓಕೆ ನೋಡಿ, ಒಂದು ಕಡೆ CM ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಯಾಕೆಂದರೆ DK ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ, ಕೊಟ್ಟ ಮಾತಿನಂತೆಯೇ ನಡ್ಕೊಂಡಿದ್ದಾರೆ, ಈಗಲೂ ಕೂಡ ಅದೇ ರೀತಿ ಇದ್ದಾರೆ, ಮುಂದೇನೂ ಹಾಗೇ ಇರ್ತಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವ್ರು ಹೇಳಿದ್ದು, ಹೌದು ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ದೀನಿ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅಂತ. ಬಟ್ ಅಲ್ಲಿ DK ಸುರೇಶ್ ಅವ್ರು ಹೇಳಿದ್ದೇ ಬೇರೆ, ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡಿದ್ದು. ಮತ್ತೊಂದು ಕಡೆ CM ಆಗಿ ನಾನೇ ಕಂಟಿನ್ಯೂ ಆಗ್ತೀನಿ ಅಂತ ಕೂಡ ಸಿದ್ದರಾಮಯ್ಯನವ್ರು ಹೇಳಿರೋದು. ಇದಕ್ಕೆ ನೀವೇನಂತೀರಾ ಅಂದಾಗ DK ಶಿವಕುಮಾರ್ ಅವರು ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂತೇಳಿ ವಿಶ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅಧಿಕಾರ ಬದಲಾವಣೆ ಆಗುತ್ತಾ? DK ಶಿವಕುಮಾರ್ ಅಂತೂ ಕೂಡ ಅವರ ಬೆಂಬಲಿಗರಿಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಕಾರಣ, ನೀವು ನಮ್ಮಣ್ಣನ್ನ CM ಮಾಡಬೇಕು ಅಂತ. ಆಗಾಗ ಇಂಥ ಕಸರತ್ತುಗಳು ಆಗ್ತಾನೆ ಇರುತ್ತೆ. ಬಟ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ಗೆ ಕಾರಣ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಅಂತ ಬಂದಾಗ 140 ಶಾಸಕರಲ್ಲಿ ಅವರಿಗೆ ಎಷ್ಟು ಬೆಂಬಲ ಇದೆ ಅದು ಕೂಡ ಪ್ರಮುಖವಾಗುತ್ತೆ, ಪ್ರಾಮುಖ್ಯತೆ ಪಡ್ಕೊಳ್ಳುವಂಥ ಪಾಯಿಂಟೇ ಅದು. ಅವೆಲ್ಲವೂ ಕೂಡ ಲೆಕ್ಕಾಚಾರ ಹೈಕಮಾಂಡ್ ಮಾಡುತ್ತೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂಥ ಹೇಳಿಕೆ ಕೊಡ್ತಿರೋದಿರ್ಬೋದು, ಆಗ್ತಿರುವಂಥ ಬದಲಾವಣೆಗಳಿರ್ಬೋದು, ನೀವು ಗಮನಿಸ್ತಾ ಇದ್ದೀರಿ. ಅಧಿಕಾರ ಹಂಚಿಕೆ ಅನ್ನುವಂಥ ಆ ಒಪ್ಪಂದ ಏನಿದೆ